ನಾವು ಬೆಳಿಗ್ಗೆ ಮೈಸೂರಿಂದ ಅರ್ಲಿ ಮಾರ್ನಿಂಗ್ ಹೊರಟಿ ಕುಶಾಲನಗರದ ಹತ್ರ ಇರೋ ಚಿಕ್ಲಿ ಹೊಳೆ ರಿಸರ್ವಾಯರ್ನ ಬೆಳಿಗ್ಗೆ 8 ಗಂಟೆಗೆ ತಲುಪಿದ್ವಿ. ಆ ಕಡೆ ಸೈಡಲ್ಲಿ ನಾವು ಕಾರ್ ಪಾರ್ಕ್ ಮಾಡಿ ಇದೇನು ಬ್ರಿಡ್ಜ್ ಕಾಣಿಸ್ತಿದೆ ಇದ್ರ ಪಕ್ಕನೇ ನಾವು ಕಾರ್ ಪಾರ್ಕಿಂಗ್ ಮಾಡಿ ಇಲ್ಲೇನೆ ಎಂಟ್ರಿ ಆಗಿದ್ದೀವಿ. ಆ ಕಡೆ ಇನ್ನೊಂದು ಮೇನ್ ಎಂಟ್ರಿ ಇರುತ್ತೆ, ನಾವು ಆ ಕಡೆಯಿಂದ ಬಂದಿಲ್ಲ. ಆ ಕಡೆಯಿಂದ ಬಂದರೆ ನಾವು ಮೇಲ್ಗಡೆ ಅಲ್ಲಿ ನಡ್ಕೊಂಬರ್ತಾ ಇದ್ವಿ. ಸೊ ನಾವು ಇಲ್ಲೇ ಡೈರೆಕ್ಟಾಗಿ ಕಾರ್ ಹೋಗೋದ್ರಿಂದ ಅಲ್ಲಿ ಹೋಗಿ ಕಾರ್ ಪಾರ್ಕ್ ಮಾಡಿ ಇಲ್ಲಿ ಬಂದು ಈ ಸ್ಟೆಪ್ಸ್ ಹತ್ಕೊಂಡು ಹೋದರೆ ನಮಗೇನು ಚಿಕ್ಲಿ ಹೊಳೆ ಡ್ಯಾಮ್ ಟೈನಿ ರಿಸರ್ವಾಯರ್ ಇದೊಂದು ತುಂಬ ಚಿಕ್ಕದು. ಇದನ್ನು ನೋಡೋದಕ್ಕೆ ಇಲ್ಲೇ ಡೈರೆಕ್ಟಾಗಿ ಹೋಗ್ಬಿಡ್ಬೋದು. ಇದು ನೀರು ಸ್ವಲ್ಪ ಕಡಿಮೆ ಇತ್ತು. ಅಕಸ್ಮಾತ್ ನೀರು ಜಾಸ್ತಿ ಇದ್ದಿದ್ರೆ ಅದೇನು ಕರ್ವ್ಡ್ ಸ್ಟ್ರಕ್ಚರ್ ಇದೆ, ಇಲ್ಲಿ ಯಾವುದೇ ಕ್ರೆಸ್ಟ್ ಗೇಟ್ಸ್ ಇಲ್ಲ. ಬೇರೆ ಡ್ಯಾಮ್ಗಳಲ್ಲಿದ್ದರೆ ಕ್ರೆಸ್ಟ್ ಗೇಟ್ಸ್ ಇರುತ್ತೆ, ಅದನ್ನು ಓಪನ್ ಮಾಡಿ ಇದ್ದಾಗ ಅದು ನೀರು ಹೋಗೋದನ್ನ ನೋಡ್ಬೋದು. ಬಟ್ ಇಲ್ಲಿ ಆ ಥರ ಕ್ರೆಸ್ಟ್ ಗೇಟ್ಸ್ ಇಲ್ಲದೆ ಇರೋದ್ರಿಂದ ನೀರು ಜಾಸ್ತಿ ಇದ್ದಾಗ ಮಳೆಗಾಲದಲ್ಲಿ ಈ ಡ್ಯಾಮಿಂದ ಹರಿವು ನೀರು ಜಾಸ್ತಿ ಇದ್ದಾಗ ಆ ಥರ ಚೆನ್ನಾಗಿರುತ್ತೆ, ಅದೊಂಥರ ಫೋಮ್ ಥರ ಹೋಗುತ್ತೆ. ಸೊ ನಾವು ಇಲ್ಲಿ ಬರ್ತಿದ್ದಾಗ ಇಲ್ಲೊಂದು ಶೂಟಿಂಗ್ ಕೂಡ ನಡೀತಾ ಇತ್ತು, ಯಾರೋ ಮದುವೆ ಆಗ್ತಾ ಇರೋರು ಪ್ರೀ ವೆಡ್ಡಿಂಗ್ ಶೂಟ್ ಅಂತ. ಸೊ ಇದು ಚಿಕ್ಲಿ ಹೊಳೆ ರಿಸರ್ವಾಯರ್. ಇದ್ರ ಸುತ್ತ ಯಾವುದೇ ಥರದ ಗೇಟ್ ಇಲ್ಲ. ಆ್ಯಂಡ್ ಎಷ್ಟು ಚೆನ್ನಾಗಿತ್ತಂದರೆ ನೀರು ಇನ್ನೊಂದು ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇಲ್ಲಿ ನಾವು ಬಂದಿದ್ದು ಬೆಳಿಗ್ಗೆ 8 ಗಂಟೆಗೆ ಬಂದ್ವಿ. ಸೊ ಇದ್ರ ಪಕ್ಕದಲ್ಲೇ ನಮಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಮತ್ತು ಟಿಬೇಟಿಯನ್ ದಲೈ ಲಾಮಾ ಅದನ್ನು ಕೂಡ ನೋಡ್ಬೋದು. ಇದೆಲ್ಲ ಕುಶಾಲನಗರ ಗೋಲ್ಡನ್ ಟೆಂಪಲ್ ಎಲ್ಲ 15 ಕಿಲೋಮೀಟ್ರು ಪಕ್ಕನೇ ಇರೋದ್ರಿಂದ. ಸೊ ನಾವು ಬೆಳಗ್ಗೆ ಬಂದಾಗ ಈ ರಿಸರ್ವಾಯರ್ ಡ್ಯಾಮ್ ಸುತ್ತ ಎಷ್ಟು ಚೆನ್ನಾಗಿದೆ, ಇದು ಸುತ್ತ ಗ್ರೀನರಿ ಅಂತ ಅಂದರೆ ಹಸಿರಿಂದನೇ ತುಂಬೋಗ್ಬಿಟ್ಟಿದೆ. ಈ ಪ್ಲೇಸೇನೆ ಅಷ್ಟು ಸೀನಿಕ್ ಆಗಿತ್ತು. ಎಷ್ಟು ನೀರೆಲ್ಲ ನೀರಿಲ್ಲ ಅಂತಲ್ಲ, ನೀರಿದೆ, ಬಟ್ ತುಂಬ ಇದ್ದಿದ್ರೆ ಅಲ್ಲಿ ರಿಸರ್ವಾಯರಿಂದ ಅದು ಹೋಗೋದನ್ನು ಚೆನ್ನಾಗಿ ನೋಡ್ಬೋದಿತ್ತು ಅಂತ ಅನಿಸುತ್ತೆ. ಬೆಸ್ಟ್ ಟೈಮ್ ಇದಕ್ಕೆ ನಾವು ಜೂನ್, ಜುಲೈ, ಆಗಸ್ಟ್ ಟೈಮಲ್ಲಿ ಹೋದರೆ ಜಸ್ಟ್ ಮೈಸೂರಿಂದ ಒಂದು 30-40 ಕಿಲೋಮೀಟ್ರ್ ಅಷ್ಟೇ. ಆ್ಯಂಡ್ ಕುಶಾಲನಗರದಿಂದ ಇದು 15 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಸೊ ಮಿಸ್ ಮಾಡದೆ ಇದೊಂದು ನಾ ಬಕೆಟ್ ಲಿಸ್ಟಲ್ಲಿ ಇಟ್ಕೊಂಡು ಟ್ರಿಪ್ ಮಾಡಬೇಕು. ರೋಡು ಮೈಸೂರಿಂದ ತುಂಬ ಚೆನ್ನಾಗಿದೆ, ಬಟ್ ಮಧ್ಯ ಇದ್ರ ಹತ್ರ ಬರ್ತಾ ಇರಬೇಕಾದ್ರೂ ಒಂದು 2-3 ಕಿಲೋಮೀಟ್ರ್ ಅಷ್ಟೇ ರೋಡ್ ಚೆನ್ನಾಗಿಲ್ಲ ಅಂತ ಹೇಳ್ಬೋದು. ಬಟ್ ತೊಂದರೆ ಏನಿಲ್ಲ, ಸ್ವಲ್ಪ ಹತ್ರನೇ ಇದೆ ಮೇನ್ ರೋಡಿಂದ. ಒಂದು 5 ಕಿಲೋಮೀಟ್ರ್ ಒಳಗೆ ಬರಬೇಕಾಗತ್ತೆ. ಆ 5 ಕಿಲೋಮೀಟ್ರಲ್ಲಿ ಒಂದು 2-3 ಕಿಲೋಮೀಟ್ರ್ ರೋಡ್ ಚೆನ್ನಾಗಿಲ್ಲ ಅಷ್ಟೇ. ಬಟ್ ಇಲ್ಲಿ ಪ್ಲೇಸ್ ಮಾತ್ರ ಎಷ್ಟು ಸಖತ್ತಾಗಿದೆ ಅಂದರೆ ವಾವ್ ಅಂತ ಹೇಳ್ಬೋದು. ಆ್ಯಂಡ್ ಸುತ್ತಮುತ್ತ ಯಾವ ಅಂಗಡಿಗಳು ಕೂಡ ಇಲ್ಲ. ಸೊ ನೀವು ಬರೋದಿದ್ದರೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಈ ಪ್ಲೇಸ್ಗೆ ಡೈರೆಕ್ಟ್ ಬರ್ಬೋದು. ಬೆಳಿಗ್ಗೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ಗೂ ಅದು ಓಪನ್ ಆಗೋದು 9 ಗಂಟೆಗೆ. ಅಲ್ಲಿ ತುಂಬ ಕ್ರೌಡ್ ಇರುತ್ತೆ. ಸೊ ಅದಕ್ಕೆ ಹೋಗ್ತೀರಾ ಇಲ್ಲ ಇದಕ್ಕೆ ಡೈರೆಕ್ಟ್ ಬರ್ತೀರಾ ನೋಡ್ಕೊಂಬನ್ನಿ. ಬಟ್ ಮಳೆ ಟೈಮಲ್ಲಿ ಇರುವಾಗ ಹೋಗಿ ಈ ಪ್ಲೇಸ್ನ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಪೀಸ್ಫುಲ್ಲಾಗಿರುತ್ತೆ. ಜಾಸ್ತಿ ಕ್ರೌಡ್ ಇಲ್ಲದೆ ಹೋದ್ರಂತೂ ಏನು ಖುಷಿ ಆಗುತ್ತೆ ಈ ಜಾಗ ನೋಡಿದ್ರೆ ಅಂದರೆ ನೀವು ಹೋದಾಗಲೇ ನಿಮ್ಗೆ ಗೊತ್ತಾಗೋದು. ನಾವು ದಲೈ ಲಾಮಾ ಗೋಲ್ಡನ್ ಟೆಂಪಲ್ ಮತ್ತೆ ದುಬಾರೆ ಎಲಿಫೆಂಟ್ ಕ್ಯಾಂಪ್ ಮಧ್ಯದಲ್ಲಿ ಈ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡಿದ್ವಿ. ಸೊ ಇಲ್ಲಿ ಯಾರು ಜನನೇ ಇರಲಿಲ್ಲ. ಆ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ, ಕಾವೇರಿ ನದಿ ಹರಿತಿದೆ. ಈ ಕಡೆಯಿಂದ ಬೈಕ್ ಎಲ್ಲ ಓಡಾಡ್ತಿದೆ. ಇಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮ ಕಾವೇರಿ ಜೀವ ನದಿ ಹರಿತಿದೆ. ಸಗದಾಗಿದೆ ಅಲ್ವಾ? ಯಾರು ಇಲ್ಲ. ಹಾ, ಅಲ್ಲಿ ಹಂಗೆ ಬೈಕ್ಸ್ ಸೊ ಬೈಕ್ಸ್ ಕೂಡ ಹೆಂಗ್ ಬರುತ್ತೆ ನೋಡಿ. ಬೈಕ್ಗೋಸ್ಕರ ಕ್ರಾಸಿಂಗ್ ಬ್ರಿಡ್ಜ್ ಅದು, ಆಕ್ಚುಲಿ ಬೈಕ್ ಹೋಗೋದಕ್ಕೆ ಅಂತ ಕ್ರಾಸಿಂಗ್ ಬ್ರಿಡ್ಜ್. ಸೊ ಆ ಕಡೆ ಮೋಸ್ಟ್ಲಿ ಗದ್ದೆಗಳಿದೆ ಅಂತ ಅನ್ಸುತ್ತೆ. ಹೋಗೋಣ ಹಂಗೆ. ಸೊ ಅಲ್ಲಿ ನಮ್ಮ ಟಿಬೆಟ್ ಅವ್ರನ್ನ ನೋಡ್ಬೋದು. ಅವ್ರು ಇಲ್ಲೇ ಬಂದು ಚೆನ್ನಾಗಿ ಸೆಟ್ಲ್ ಆಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಕರ್ನಾಟಕ. ಎಷ್ಟೊಂದ್ ಕಡೆ ಹಾಸನ, ತುಮಕೂರು, ಇಲ್ಲಿ ಮೈಸೂರು, ಎಲ್ಲಾ ಕಡೆನೂ
ಇಲ್ಲಿ ಯಾವ್ದೋ ಒಂದು ಊರಿಗೆ ಹೋಗುತ್ತೆ ಅನ್ಸುತ್ತೆ. ಸೊ 2 ವೀಲರ್ಸ್ ಗಳಷ್ಟೇ ಓಡಾಡಕ್ಕೆ ಅಂತ ಇರೋ ಜಾಗ. ಓಕೆ